ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ವಿಜ್ಞಾನಿಗಳಾದಂತಹ ಕಮಲಾ ಮೇಡಮ್ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಎಲ್ಲ ಪಬ್ಲಿಕ್ ಟಿವಿ ವೀಕ್ಷಕರಿಗೂ ಅಭಿನಂದನೆ ನಮಸ್ಕಾರಗಳನ್ನು ತಿಳಿಸ್ತಾ, ಮೊಟ್ಟ ಮೊದಲಿಗೆ ಈ ರಾಕೆಟ್ ಲಾಂಚ್ ಏನಾಯ್ತು ಈಗ, ಅದಕ್ಕೆ ನಾವು ಎಲ್ಲಾ ಭಾರತೀಯರು ಅಭಿನಂದನೆಗಳನ್ನ ಸಲ್ಲಿಸೋಣ. ಯಾಕಂತಂದ್ರೆ ಬಾಹ್ಯಾಕಾಶ ಯುಗದಲ್ಲಿ ಭಾರತ ಹೊಸ ಅಧ್ಯಾಯಕ್ಕೆ ತೆರೆದುಕೊಳ್ತು ಈ ರಾಕೆಟ್ ಲಾಂಚ್ ನ ಮುಖಾಂತರ. ಈ ಕ್ಷಣದಲ್ಲಿ ಅದು 2ನೇ ಸ್ಟೇಜ್ ದಾಟಿ 3ನೇ ಸ್ಟೇಜ್ ಹೋಗಿದೆ. 100 ಮೀಟರ್ಗಳನ್ನ ಯಶಸ್ವಿಯಾಗಿ ದಾಟಿದೆ, ಬಾಹ್ಯಾಕಾಶವನ್ನ ಮುಟ್ಟಿದೆ. ಈಗ ಪೇಲೋಡು ಅಲ್ಲಿ ಲಾಂಚ್ ಆಗ್ತಾ ಇದೆ. ಈ ಒಂದು ಕ್ಷಣವನ್ನ ನಾವ್ ಯಾತಕ್ಕೆ ತುಂಬಾ ಈಗರಾಗಿ ಅಥವಾ ತೀಕ್ಷ್ಣವಾಗಿ ನೋಡ್ಬೇಕು ಅಂತಂದ್ರೆ, ಇದುವರೆಗೂ ನಮ್ಮ ಬಾಹ್ಯಾಕಾಶ ಕೇವಲ ಸರ್ಕಾರಿ ಸ್ವಾಮ್ಯದಲ್ಲಿದ್ದದ್ದು ಈಗ ಖಾಸಗಿ ಸ್ವಾಮ್ಯಕ್ಕೆ ಬಂತು. ಅದಕ್ಕಿಂತ ಮುಖ್ಯವಾಗಿ ಯಂಗ್ಸ್ಟರ್ 20ರ ವಯಸ್ಸಿನ ಯುವಕರು ಬಹಳ ಉತ್ಸುಕತೆಯಿಂದ ಈ ರಾಕೆಟ್ ಅನ್ನ ತಯಾರು ಮಾಡಿ ಯಶಸ್ವಿಯಾಗಿ ಲಾಂಚ್ ಮಾಡಿದಾರಲ್ಲ, ಅದು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದ ಒಂದು ಯಶಸ್ವಿ ಬೆಳವಣಿಗೆ. ಈ ಮುಖಾಂತರ ಏನಾಗುತ್ತೆ, ನಾವಷ್ಟೇ ಯಶಸ್ವಿ ಆಗಲ್ಲ, ನಾವು ಯಶಸ್ವಿ ಆಗೋ ಮುಖಾಂತರ ಜಗತ್ತಿಗೆ ನಮ್ಮ ವಿಜ್ಞಾನ ತಂತ್ರಜ್ಞಾನದ ಶಕ್ತಿಯನ್ನ ನಾವು ತೋರಿಸ್ಕೊಡ್ತಾ ಇದೀವಿ. ಆ ಎಲ್ಲ ದೃಷ್ಟಿಗಳಿಂದ ಅಂದ್ರೆ ಸ್ಥೂಲವಾಗಿ ನೋಡಿದಾಗ ಈ ನಮ್ಮ ಯಶಸ್ಸು ಹೌದು, ಜಾಗತಿಕ ಮಟ್ಟದಲ್ಲಿ ನಮ್ಮ ಶಕ್ತಿ ಪ್ರದರ್ಶನವೂ ಹೌದು. ಹಾಗಾಗಿ ಈ ಒಂದು ಯೋಜನೆಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸೋಣ. ಅದರಲ್ಲೂ ಇದನ್ನು ಆಗು ಮಾಡಿದಂತಹ ಯುವ ವಿಜ್ಞಾನಿಗಳಿಗೆ ಮತ್ತೊಮ್ಮೆ ಶಾಬಾಷ್ ಅಂತ ಹೇಳೋಣ. ಮೇಡಮ್, ಈ ರಾಕೆಟ್ ಉಡಾವಣೆಯಿಂದ ಭಾರತದ ತಂತ್ರಜ್ಞಾನ ಲೋಕದಲ್ಲಾಗುವಂತಹ ಬೆನಿಫಿಟ್ಸ್ ಗಳೇನು ಅಂತ ಹೇಳಿ? ಖಂಡಿತ ಬಹಳ ಮೊಟ್ಟ ಮೊದಲನೇಗೆ ಏನಾಯ್ತು, ಇದು ಓಪನ್ ಆಗೋಯ್ತು ಸ್ಪೇಸ್. ಈಗ ಯಾವುದೋ ಒಂದು ಇಂಡಸ್ಟ್ರಿ ಯಾರ್ದೋ ಸ್ವಾಮ್ಯದಲ್ಲಿತ್ತು ಅಂತ ತಿಳ್ಕೊಳ್ಳಿ. ನನಗೆ ಯಾವ್ದನ್ನು ಉದಾಹರಣೆ ಕೊಡಕ್ ಹೋಗ, ಒಂದು ಕಾರ್ ಇಂಡಸ್ಟ್ರಿನೇ ತಗೊಳ್ಳಿ. ಒಂದೇ ಒಂದು ಕಂಪನಿ ಒಂದು ಕಾರ್ ಪ್ರೊಡಕ್ಷನ್ ಮಾಡ್ತಿತ್ತು ಅಂತ ತಿಳ್ಕೊಳ್ಳಿ. ಅದು ಓಪನ್ ಮಾಡದ್ಮೇಲೆ ಒಂದು ಕಾರ್ ಬದಲು 10 ಕಾರ್ ಬರುತ್ತೆ. ಅದೇ ರೀತಿ ಈಗ ಒಂದೇ ಒಂದು ಕಂಪನಿಯವರು ಈ ರಾಕೆಟ್ ಮಾಡುವ ಧೈರ್ಯವನ್ನ ತೋರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ 10 ಕಂಪನಿಗಳು ರಾಕೆಟ್ ಮಾಡುವ ಧೈರ್ಯವನ್ನ ತೋರಿಸ್ತಾರೆ. ಬಾಹ್ಯಾಕಾಶದ ಪ್ರಯಾಣ ಏನಿದೆಯಲ್ಲ, ಅದು ಕಾಂಪಿಟೇಟಿವ್ ಆಗ್ತದೆ. ಅದು ಈ ಬಾಹ್ಯಾಕಾಶಕ್ಕೆ ಟೂರಿಸಂ ಅಂತ ಏನ್ ಹೇಳ್ತಿದ್ದಾರೆ, ಅದು ಈಗಾಗಲೇ ವೆಸ್ಟ್ ಅಲ್ಲಿ ಅದರ ಕಲ್ಪನೆಗಳು ಸಾಕಾರಗೊಳ್ತಾ ಇದ್ದಾವೆ. ನಮ್ಮಲ್ಲೂ ಕೂಡ ಆ ದಿಕ್ಕಿನಲ್ಲಿ ಮುಂದುವರಿಯೋದಕ್ಕೆ ಅನುಕೂಲ ಆಗತ್ತೆ. ಅಷ್ಟೇ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಭಾರತದಲ್ಲಿ ಇಟ್ ಇಸ್ ಅ ಕಾಸ್ಟ್ ಎಫೆಕ್ಟಿವ್ ಪ್ರೊಡಕ್ಷನ್. ಶೂ ಸ್ಟ್ರಿಂಗ್ ಬಜೆಟ್ ಅಂತ ಹೇಳ್ತೀವಿ. ಅಲ್ಲಿ ನಮ್ಮ ಪ್ರೊಡಕ್ಷನ್ ಕಾಸ್ಟ್ಗೂ ಅಲ್ಲಿಯ ವೆಸ್ಟ್ ಪ್ರೊಡಕ್ಷನ್ ಕಾಸ್ಟ್ಗೂ 1:10 ಆಗುತ್ತೆ. ಸೊ ಹಾಗಾಗಿ ಅತ್ಯಂತ ಕಡಿಮೆ ಬಜೆಟ್ ನಲ್ಲಿ ನಾವು ಇದನ್ನ ಪ್ರೊಡ್ಯೂಸ್ ಮಾಡಿ ಮತ್ತೆ ಯಶಸ್ವಿಯಾಗಿ ಲಾಂಚ್ ಮಾಡೋದ್ರಿಂದ ಬಾಹ್ಯಾಕಾಶದ ಮಾರ್ಕೆಟ್ ನಮಗೆ ಹರಿದು ಬರೋದಕ್ಕೆ ಶುರು ಆಗುತ್ತೆ. ಇದು ಒಂದ್ ರೀತಿ ಇದು ಮಾರ್ಕೆಟ್ ದೃಷ್ಟಿಯಿಂದ ನೋಡೋದು. ಇದು ನಾವು ಯಶಸ್ವಿ ಆಗ್ಬೇಕಾದ್ರೆ ಒಂದು ರಾಕೆಟ್ ಲಾಂಚ್ ಯಶಸ್ವಿ ಆಯ್ತು ಅಂದ್ರೆ ಬರೀ ರಾಕೆಟ್ ಅಷ್ಟೇ ಯಶಸ್ವಿ ಆಗಿರೋದಿಲ್ಲ. ಅಲ್ಲಿ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಮೆಕಾಟ್ರಾನಿಕ್ಸ್, ಹೀಟು, ಥರ್ಮೋಡೈನಮಿಕ್ಸ್, ಇಷ್ಟು ಕ್ಷೇತ್ರದ ಎಲ್ಲಾ ಪರಿಣಿತರುಗಳು ಯಶಸ್ವಿ ಆಗ್ಬೇಕಾಗತ್ತೆ. ಇಟ್ ಇಸ್ ಎ ಕನ್ಸಾಲಿಡೇಟೆಡ್ ಸಕ್ಸಸ್. ಸೊ ಆಲ್ ಸೈನ್ಸ್ ಫೀಲ್ಡ್ಸ್ ಇನ್ಕ್ಲೂಡಿಂಗ್ ಕಂಪ್ಯೂಟರ್ ಸೈನ್ಸ್ ವಿಲ್ ಬಿ ಪುಟ್ ಇನ್ ಟು ಟೆಸ್ಟ್. ಸೊ ಹಾಗಾಗಿ ನಾವು ಟೆಕ್ನಾಲಜಿಯನ್ನ ಒಂದೊಂದು ಹೆಜ್ಜೆ ಮೇಲಕ್ಕೆ ಹೋಗ್ಲೇಬೇಕಾದಂತ ಅನಿವಾರ್ಯತೆ ಬರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಟೆಕ್ನಾಲಜಿಯೂ ಲಾಭ, ವ್ಯಾವಹಾರಿಕವಾಗಿಯೂ ಮುಂದಿನ ದಿನಗಳಲ್ಲಿ ಲಾಭ ಆಗುತ್ತೆ. ರೈಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.